ರಿಜೆಕ್ಷನ್ ಆಫ್ ಕ್ಲೈಂಟ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ರಿಜೆಕ್ಷನ್ ಆಫ್ ಕ್ಲೈಂಟ್ಗೆ ಸಂಬಂಧಪಟ್ಟಂತೆ ಅಂದರೆ ಈ ಒಂದು ರಿಜೆಕ್ಷನ್ ಆಫ್ ಕ್ಲೈಂಟನ್ನು CPCಯ ಆರ್ಡರ್ 7 ರೂಲ್ 11ರ ಅಡಿಯಲ್ಲಿ ಸಲ್ಲಿಸಲಾಗುತ್ತೆ. ಈ ಒಂದು ರಿಜೆಕ್ಷನ್ ಆಫ್ ಕ್ಲೈಂಟ್ ಏನಿರ್ತದೆ ಇದು ದಾವೆ ನಡೆಸುವ ಮುನ್ನ ಆ ದಾವೆಯನ್ನು ವಜಾಗೊಳಿಸೋದಕ್ಕೆ ಕೋರಿ ಸಲ್ಲಿಸಲಾಗುವಂಥದ್ದು. ಅಂದರೆ ಯಾವುದೇ ಒಂದು ದಾವೆಯನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ಅಂಥ ಒಂದು ದಾವೆ ನಡೆಸಲಿಕ್ಕೆ ಊರ್ಜಿತವಲ್ಲ, ಹಾಗಾಗಿ ವಿಚಾರಣೆಗಿಂತ ಮೊದಲೇ ಅದನ್ನು ವಜಾಗೊಳಿಸಿ ಇಂಥ ಒಂದು ಕಾರಣಕ್ಕಾಗಿ ಅಂಥೇಳಿ ಕೋರಿ CPCಯ ಆರ್ಡರ್ 7 ರೂಲ್ 11ರ ಅಡಿಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಲಾಗುತ್ತೆ. ಈ ರೀತಿ ಸಲ್ಲಿಸುವಂಥ ಅರ್ಜಿಗೆ ರಿಜೆಕ್ಷನ್ ಆಫ್ ಕ್ಲೈಂಟ್ ಅಪ್ಲಿಕೇಶನ್ ಅಂತ ಕರೆಯಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾಲಮಿತಿ ಲಿಮಿಟೇಷನ್ಗೆ ಸಂಬಂಧಪಟ್ಟಂತೆ ಈ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದಾ, ಆ ರೀತಿ ಸಲ್ಲಿಸಿದರೆ ಕಾಲಮಿತಿ ಯಾವಾಗಿಂದ ಬರುತ್ತೆ, ಅಂದರೆ ಒಂದು ಕ್ರಯಪತ್ರ ಒಂದು ಯಾವುದೇ ಒಂದು ದಾಖಲಾತಿಗಳಾಗಿದ್ದರೆ ಆ ದಾಖಲಾತಿಗಳ ಕಾಲಮಿತಿಯಿಂದ ಅದನ್ನು ಪರಿಗಣಿಸಲೇಬೇಕಾಗತ್ತೆ ಅಥವಾ ಯಾವಾಗಿಂದ ಅದನ್ನು ಪರಿಗಣಿಸಬೇಕಾಗತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ಡೀಟೇಲನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2004ರಲ್ಲಿ ಒಂದು ಕ್ರಯಪತ್ರ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ 2017ರಲ್ಲಿ DC ಅವರಿಂದ ಒಂದು ನೋಟಿಸನ್ನು ನೀಡಲಾಗಿರುತ್ತೆ ಪ್ಲೈಂಟಿಫ್ ಅವರಿಗೆ. ಆಗ ಅವರು ಇದು ಈಗ ನಮ್ಮ ಗಮನಕ್ಕೆ ಬಂದಿದೆ, ಈ ಒಂದು ಸೇಲ್ ಡೀಡ್ ಏನಿದೆ ಇದನ್ನು ಕ್ರಯಪತ್ರ ಏನಿದೆ ಅದನ್ನು ರದ್ದುಗೊಳಿಸಬೇಕು ಅಂತ ಕೋರಿ ಒಂದು ದಾವೆಯನ್ನು ಹಾಕ್ತಾರೆ. ಆವಾಗ ಆ ಒಂದು ಪ್ರಕರಣದಲ್ಲಿ ಡಿಪೆಂಡೆಂಟ್ ಅಂತ ಈ ಪ್ರಕರಣದಲ್ಲಿ ಈಗ ಸುಪ್ರೀಂ ಕೋರ್ಟ್ನಲ್ಲಿರೋದು ಇದರಲ್ಲಿ ಮೇಲ್ಮನವಿದಾರರಾಗಿರುವಂಥವರು ಅದರಲ್ಲಿ ಡಿಪೆಂಡೆಂಟ್ ಆಗಿರ್ತಾರೆ. ಅವರು ಒಂದು CPCಯ ಆರ್ಡರ್ 7 ರೂಲ್ 11ರ ಅಡಿಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಅದರಲ್ಲಿ ಇದು 13 ವರ್ಷಗಳಿಗಿಂತ ಮೇಲ್ಪಟ್ಟು ಆಗಿದೆ, ಅಂದರೆ 2004ರಲ್ಲೇ ನೋಂದಾಯಿತ ಪತ್ರ ಆಗಿದ್ದು ಇದು 2017ರಲ್ಲಿ ಇದನ್ನು ಹಾಕ್ಕೊಂಡಿದ್ದಾರೆ. ಸೊ ಹಾಗಾಗಿ 13 ವರ್ಷಗಳಿಗಿಂತ ಮೇಲ್ಪಟ್ಟಾಗಿದೆ. ಸೊ ಹಾಗಾಗಿ ಇಲ್ಲಿ ಲಿಮಿಟೇಷನ್ ಬರೋದಿಲ್ಲ. ಸೊ ಹಾಗಾಗಿ ಅವರು ಸಲ್ಲಿಸಿರುವಂಥ ದಾವೆಯನ್ನು ವಜಾಗೊಳಿಸಬೇಕು ಅಂತ ಕೋರಿ ಒಂದು ಮೇಲ್ಮನವಿ ಈ ಒಂದು ಅರ್ಜಿಯನ್ನು CPCಯ ಆರ್ಡರ್ 7 ರೂಲ್ 11ರ ಅಡಿಯಲ್ಲಿ ಸಲ್ಲಿಸ್ತಾರೆ. ಸೊ ಇದನ್ನು ಇದರ ವಿಚಾರಣೆಯನ್ನು ಮಾಡಿದಂಥ ವಿಚಾರಣಾ ನ್ಯಾಯಾಲಯ ಆ ರೀತಿ ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ ಅದನ್ನು ವಜಾಗೊಳಿಸಿರುತ್ತೆ. ಅದರ ಮೇಲೆ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಲಾಗುತ್ತೆ. ಹೈಕೋರ್ಟು ಅದನ್ನು ವಿಚಾರಣೆಯನ್ನು ಮಾಡಿದಂಥ ಹೈಕೋರ್ಟ್ ಒಂದು ಮೇನ್ ಮ್ಯಾಟ್ರ್ ಏನಿದೆ ಅಂದರೆ ಅದರ ಒಂದು ಮೇನ್ ಮ್ಯಾಟ್ರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನು ವಿಚಾರಣೆಯನ್ನು ಮಾಡ್ಬೋದು ಅಂತೇಳಿ ನೀಡಿರುತ್ತೆ. ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನ ಮೇಲೆ ಹೋಗಲಾಗುತ್ತೆ. ಸೊ ಸುಪ್ರೀಂ ಕೋರ್ಟ್ ಇದನ್ನು ಕೂಲಂಕುಷವಾಗಿ ವಿಚಾರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಹೈಕೋರ್ಟು ಕೂಡ ಇದು ಸಮಂಜಸ ಅಂತೇಳಿ ಎಲ್ಲೂ ಹೇಳಿಲ್ಲ. ಅದರ ಒಂದು ಮೇನ್ ಮ್ಯಾಟ್ರ್ ಏನಿರ್ತದೆ ಅದರ ಬೇಸ್ ಮೇಲೆ ಮೆರಿಟ್ಸ್ ಮೇಲೆ ತಗೋಬೇಕಾಗತ್ತೆ ಅಂತೇಳಿ ತಿಳಿಸಿದೆ. ಸೊ ಹಾಗಾಗಿ ಹೈಕೋರ್ಟು ಕೂಡ ಇದರ ಬಗ್ಗೆ ಏನು ಸಮಂಜಸವಾಗಿ ಹೇಳಲಿಲ್ಲ ಅನ್ನೋದನ್ನು, ಅಂದರೆ ಲಿಮಿಟೇಷನ್ನು ರಿಜಿಸ್ಟ್ರೇಷನ್ ಇದರಿಂದಲೇ ತಗೋಬೇಕಾಗುತ್ತೆ ಡೇಟಿಂದ ಅಂತ ಅನ್ನೋದನ್ನ ಎಲ್ಲೂ ಹೇಳಲಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಅದನ್ನು ಗಮನಿಸುತ್ತೆ. ಸೊ ಸುಪ್ರೀಂ ಕೋರ್ಟ್ ಇಲ್ಲಿ ಹೇಳುವಂಥದ್ದು ಏನು ಅಂದರೆ ಕ್ರಯಪತ್ರ 2004ರಲ್ಲೇ ಆಗಿರ್ಬೋದು, ಆದರೆ 2017ರಲ್ಲಿ ಅವರ ಗಮನಕ್ಕೆ ಬಂದಿದೆ ಅನ್ನೋದು ಇಲ್ಲಿ ಮುಖ್ಯವಾಗಿರುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಪತ್ರ ನೋಂದಣಿ ಆದ ಮಾತ್ರಕ್ಕೆ ಅಲ್ಲಿಂದಲೇ ಕಸಪಕ್ಷನ ಸ್ಟಾರ್ಟ್ ಆಗೋದಿಲ್ಲ. ಆ ಪತ್ರಕ್ಕೆ ಸಂಬಂಧಪಟ್ಟಂತೆ ಅವರ ಗಮನಕ್ಕೆ ಯಾವಾಗ ಬರುತ್ತೆ ಆವಾಗಿಂದ ಇದು ಕಸಪಕ್ಷನ್ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಮಹತ್ವ ಒಂದು ಅಂಶವನ್ನು ನೀಡಿದೆ. ಸೊ ಹಾಗಾಗಿ ಯಾವುದೇ ಒಂದು ಪತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ನೋಂದಣಿ ಆಗಿದೆ ಅಂದ ಮಾತ್ರಕ್ಕೆ ಅಲ್ಲಿಂದಲೇ ಲಿಮಿಟೇಷನ್ನ ತಗೊಳ್ಳಿಕ್ಕೆ ಬರೋದಿಲ್ಲ. ಸೊ ಆ ಲಿಮಿಟೇಷನ್ ಯಾವಾಗಿಂದ ಅಂದರೆ ಸಂಬಂಧಪಟ್ಟ ಬಾಧಿತ ವ್ಯಕ್ತಿ ಯಾರಿರ್ತಾರೆ ಅವರಿಗೆ ಯಾವಾಗ ಅದರ ಒಂದು ತಿಳುವಳಿಕೆ ಬಂದಿರುತ್ತೆ ಅಲ್ಲಿಂದ ಅನ್ವಯ ಆಗುತ್ತೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ದಲಿತ್ ಬೆನ್ ವಾಲ್ಜಿಬಾಯ್ ಅಂಡ್ ಅದರ್ ವರ್ಸಸ್ ಪ್ರಜಾಪತಿ ಕೋದ್ರಾಬಾಯ್ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೋಡ್ಬೋದಾಗಿರುತ್ತೆ. ಹಾಗೆಯೇ ಈ ಒಂದು ತೀರ್ಪನ್ನು ನೀಡಬೇಕಾದ್ರೆ ಸುಪ್ರೀಂ ಕೋರ್ಟ್ ಇನ್ನೂ 2 ಪ್ರಮುಖ ಒಂದು ಜಡ್ಜ್ಮೆಂಟ್ಗಳನ್ನು ಕೂಡ ಕೋಟ್ ಮಾಡಿದೆ. ಆ ಒಂದು ಜಡ್ಜ್ಮೆಂಟ್ಗಳ ಅಂತಂದರೆ PV ಗುರುರಾಜ್ ರೆಡ್ಡಿ ವರ್ಸಸ್ P ನೀರದಾ ರೆಡ್ಡಿ ಈ ಒಂದು ಪ್ರಕರಣ, ಮತ್ತು ಚೋಟದನ್ ಬೆನ್ ವರ್ಸಸ್ ಕೀರ್ತಿಬಾಯಿ ಜಲ್ಕೃಷ್ಣಬಾಯ್ ತಕಾರ್ ಈ ಒಂದು ಪ್ರಕರಣದಲ್ಲಿ ಅಂದರೆ ಆರ್ಡರ್ 7 ರೂಲ್ 11D ಇದಕ್ಕೆ ಸಂಬಂಧಪಟ್ಟಂಗೆ ಕೂಡ ಅಲ್ಲಿ ಕೂಲಂಕುಷವಾಗಿ ನೀಡಲಾಗಿದೆ. ಈ ಒಂದು ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಜಡ್ಜ್ಮೆಂಟ್ಗಳನ್ನು ಕೂಡ ನೋಡ್ಬೋದಾಗಿರುತ್ತೆ. ಹಾಗೆ ಫ್ರೀಯಾಗಿ ಡೌನ್ಲೋಡನ್ನು ಕೂಡ ಮಾಡ್ಕೋಬೋದಾಗಿರುತ್ತೆ.